ಗರಿಗಳಲ್ಲಿ ಕೂಗುತಿಹವೋ ಬಿರಿಸಿ ನಿಲ್ದ ಗಾಳಿ ಬೀಸಿ. ಸಹೋದರ, ಗರಿಗಳಲ್ಲಿ ಕೂಗುತಿಹವೋ ಬಿರಿಸಿ ನಿಲ್ದ ಗಾಳಿ ಬೀಸಿ. ಕರುಗಳಲ್ಲೋ ಅಗ್ನಿ ಸುಡಲೋ ಇದೇನು ಕಾಣದಾಯ್ತೆ. ಸಹೋದರ, ಪರಿ ಇದೇನು ಕಾಣದಾಯ್ತೆ. ತೋರುವುದೋ ಸಕೋನ ಯಾರ ಕೇಳಿಯೇನ ಮಾಡ್ಪೆ. ತೋರುವುದೋ ಸಕೋನ. ಸಹೋದರ, ಘೋರವಾದ ಗೂಢತತಿಯೋ ದಾರಿಯಲ್ಲಿ ಕೂಗುತ್ತಿಹುದೋ. ಘೋರವಾದ ಗೂಢತತಿಯೋ ದಾರಿಯಲ್ಲಿ ಕೂಗುತ್ತಿಹುದೋ. ಬಾರಿ ಊರುಗ ಅಡ್ಡ ಬರಲಿ ಬಾರಿ ಊರುಗ ಅಡ್ಡ ಬರಲಿ. ಬಾರಿ ಊರುಗ ಅಡ್ಡ ಬರಲಿ. ಪರಿಸಿದೇನು ತಿಳಿಯದಾಯ್ತೆ. ಪರಿದೇನು ತಿಳಿಯದಾಯ್ತೆ. ತೋರುವುದೋ ಸಕೋನ ಯಾರ ಕೇಳಿಯೇ ಮಾಡ್ಬೆ. ತೋರುವುದೋ ಸಕೋನ. ಸಹೋದರ, ಅಣ್ಣ, ನೆನ್ನೆಯ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ಏನದು ಅಣ್ಣ? ನಾನು ವಿಹಾರಾರ್ಥವಾಗಿ ಹೋಗುತ್ತಿದ್ದಾಗ ನನಗೊಂದು ಶಬ್ದವು ಕೇಳಿ ಬಂತು. ಏನೆಂಬುದಾಗಿ? ನಾನು ಆ ಕೂಗನೆ ಹಿಂಬಾಲಿಸುತ್ತಾ ಓಡಿದನು. ಅಷ್ಟರಲ್ಲಿ ನಮ್ಮ ಜನಕನು ವಸ್ತ್ರಹೀನನಾಗಿ, ಮಗು ಭರತ, ನನ್ನನ್ನು ಕಾಪಾಡಲಾರದೆ ಓದೆಯ ಎಂದು ಕೂಗಿಕೊಂಡರು. ನಾನು ತಂದೆಯವರನ್ನು ಕಾಪಾಡಬೇಕೆಂದು ಓಡಿದನು. ಬಹುದೂರ ಓಡಿದನು. ಅಷ್ಟರಲ್ಲಿ ಜನಕನು ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ಕಣ್ಮರೆಯಾದನು. ಶತ್ರುಘ್ನ ಕಣ್ಮರೆಯಾದನು. ನಂತರ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಬರೀ ಶೂನ್ಯ. ಇದಕ್ಕೆಲ್ಲ ಕಾರಣವೇನು ಸಿಗಬಹುದು ಸಹೋದರ? ಅಣ್ಣ, ಏನಿದಣ್ಣ ಏನ ಸಕೋನ ಅರಮನೆಯೋಳ್ಳೋ. ಏನಿದಣ್ಣ ಏನ ಸಕೋನ ಅರಮನೆಯೋಳ್ಳೋ. ಅಣ್ಣ, ಸಹೋದರ, ಜನರು ಮರುಗುತಿಹರು ಮನದೆ. ಜನರು ಮರುಗುತಿಹರು ಮನದೆ. ತ್ವರಿತ ತಿಳಿಯದು ಏನಿದಣ್ಣ ಹೀನ ಸಗುಣ ಅರಮನೆಯೋಳ್ಳೋ.
ಧ್ವನಿಯು ಭೀಕರದಲೆ ಕಾಕ ಧ್ವನಿಯು ಭೀಕರದಲೆ ಕಾಕ ಧ್ವನಿಯು ಭೀಕರದಲೆ ಕಾಕ ಧ್ವನಿಯು ಭೀಕರದಲೆ ಸೋಕವಿದೇನಿದು ಈ ಪರಿ ತೋರ್ಪುದು ಅಣ್ಣ ಸಹೋದರ ಸೋಕವಿದೇನಿದು ಈ ಪರಿ ತೋರ್ಪುದು ಏನಿದಣ್ಣ ಈ ನಸಕುನ ಅರಮನೆಯೋಳ್ಳೋ ಅಣ್ಣ ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ವ್ಯಥೆ ಪಡುತ್ತಿರುವೆ. ನೀನು ಹೇಳಿದಂತೆ ಯಾವ ಭಯಕ್ಕಾಗಲಿ ಅಮಂಗಳಕ್ಕಾಗಲಿ ಕಾರಣವಿಲ್ಲ. ನಾವೀಗಲೇ ಪುರಪ್ರವೇಶ ಮಾಡಿದರೆ ವಿಷಯವೆಲ್ಲವೂ ತಾನಾಗೇ ತಿಳಿಯುವುದು. ನಡೆ ಅಣ್ಣ, ಹೋಗೋಣ. ಬಾ ಸಹೋದರ. ನಿನ್ನೆ ದಿನ ದೂತನು ಅಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮವಸ್ತವ ಎಂಬುದಾಗಿ ತಿಳಿಸಲು ಮಾವನವರ ಪಟ್ಟಣಕ್ಕೆ ಬಂದಿದ್ದನಲ್ಲವೇ? ಹೌದು ಅಣ್ಣ. ಆದರೆ ನಮ್ಮ ಅಯೋಧ್ಯೆಯಲ್ಲಿ ತಳಿರು ತೋರಣಗಳ ಅಲಂಕಾರಗಳಾಗಲಿ ಯಾವುದೇ ಮಂಗಳ ಶಬ್ದಗಳು ಕೇಳಿ ಬರುತ್ತಿಲ್ಲ. ಸುಮಂಗಲಿಯರಾಗಲಿ ಸುವಾಸಿನಿಯರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡಿದರೆ ಕಾಗೆ ವೃದ್ಧಾದಿಗಳ ಮಸಾಡದಂತೆ ಭಾಷ್ಯವಾಗುತ್ತಿರುವುದು. ಅದು ಅಲ್ಲದೆ ಅಣ್ಣನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ವ್ಯಸನವು, ಬೇಸರವು ಹಾಗೂ ಭೀತಿಯು ಉಂಟಾಗುತ್ತಿರುವುದಲ್ಲ. ಇದಕ್ಕೆಲ್ಲ ಕಾರಣವೇನಿರಬಹುದು ಸಹೋದರ? ಅಣ್ಣ, ನಾವೀಗಲೇ ಪುರಪ್ರವೇಶ ಮಾಡಿದರೆ ವಿಷಯವೆಲ್ಲವೂ ತಾನಾಗಿಯೇ ತಿಳಿಯುವುದು. ನಡೆ ಅಣ್ಣ, ಹೋಗಿ ನೋಡೋಣ. ಎಡೆ ಸಹೋದರ. ತೋರುವುದು ಸಕುನ ಯಾರ ಕೇಳಿ ಏನ ಮಾಡ್ಬೆ, ತೋರುವುದು ಸಕುನ. ಪಾಪಿಯಾದವಂತೆ, ನಿನ್ನ ಮಾತನ್ನು ಕೇಳಿ ನಾನೆಂತ ಮೋಸ ಹೋದಿರಿ. ನನ್ನ ಕೈಯಾರ ನನ್ನ ಸೌಭಾಗ್ಯವನ್ನೇ ಕಳೆದುಕೊಂಡಿರಿ. ತಾಳೇಶ್ವರಿ, ನಿಮ್ಮ ಮಾತಿನ ಮರ್ಮವನ್ನು ನಾನು ಅರಿಯದೆ ಹೋದೆ. ನನ್ನ ಅಪರಾಧವನ್ನು ಮನ್ನಿಸಿ ಸ್ವಾಮಿ. ಈ ಮನೆಯನ್ನು ಬೆಳಗಬೇಕಾದ ನಾನು ಈ ಮನೆಯ ಸರ್ವನಾಶಕ್ಕೆ ಕಾರಣಳಾದೆನೆ.
ಸಹೋದರ, ಅಣ್ಣ, ದಿನನಿತ್ಯವೂ ಸಂತೋಷ ಸಾಗರದಲ್ಲಿ ರಾರಾಜಿಸಿದ್ದಂತಹ ಮಾತೆಯ ಅಂತಃಪುರವು ಹಿಂದೇಕೋ ದುಃಖನ್ಮಯವಾಗಿರುವಂತೆ ತೋರುತ್ತಿರುವುದಲ್ಲ. ಇದಕ್ಕನುಗುಣವಾಗಿ ಮಾತೆಯು ಮೌನದಿಂದಿರಲು ಕಾರಣವೇನು? ಅಮ್ಮ, ಜನನಿ, ನಮಸ್ಕರಿಸುವೆವು ತಾಯಿ. ಕುಮಾರ್, ಅಮ್ಮ, ನಿಮಗೆ ಮಂಗಳವಾಗಲಿ. ಮೌನದಿಂದಿರುವೆ ಏಕೆ ತಾಯಿ? ಈ ನಿನ್ನ ದುಃಖಕ್ಕೆ ಕಾರಣವೇನು? ಅದು ಅಲ್ಲದೆ ಸದಾ ನಿನ್ನ ಮಂದಿರದಲ್ಲೇ ಇರುತ್ತಿದ್ದ ಜನಕನೆಲ್ಲಿ ತಾಯಿ? ಜನಕ, 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 ಎಲ್ಲಿ ತಾಯಿ? ಜನಕನು ಕಾಣುತ್ತಿಲ್ಲವಲ್ಲ? ಕುಮಾರ, ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರು ಮಗನೇ, ಸ್ವರ್ಗಸ್ಥರಾದರು. ಓ, ಜನಕ! ಕುಮಾರ, ಕಂದ, ಭಾರವಾಗಿ ಜೀವಿಸಿದೆ. ಭಾರವಾಗಿ ಜೀವಿಸಿದೆ. ಜನಕ, ಜನಕ, ಕುಮಾರ, ಓ ಭಾರವಾಗಿ ಜೀವಿಸಿದೆ. ಜನಕ, 60,000 ವರ್ಷಗಳ ಕಾಲ ಮಕ್ಕಳಿಲ್ಲದೆ ಪ್ರಜೆಗಳನ್ನೆಲ್ಲ ಮಕ್ಕಳಂತೆ ನೋಡಿಕೊಳ್ಳುತ್ತಾ ನೀವು ಅನೇಕ ವರ್ಷಗಳ ಕಾಲ ಮಕ್ಕಳಿಲ್ಲದೆ ಪುತ್ರಗಾಮಿಷ್ಟಿಯಾಗವನ್ನು ಮಾಡಿ ಕೆಚ್ಚದೆಯ ವೀರರಾದ 4 ಜನ ಸುಪುತ್ರರನ್ನು ಪಡೆದ ನೀವು ನಿಮ್ಮ ಅವಸಾನ ಕಾಲದಲ್ಲಿ ಈ ಪಾಪಿ ಭರತ ಶತ್ರುಗಳಿಲ್ಲದ ಸಮಯದಲ್ಲಿ ನಮ್ಮ ನಗಲಿ ಪರಲೋಕವಾಸಿಯಾದೆಯ ತಂದೆ, ಪರಲೋಕವಾಸಿಯಾದೆಯ ತಂದೆಯೇ, ಪರಲೋಕವಾಸಿಯಾದ ನಿನಗೆ ಇದು ಇದು ಇಲ್ಲಿಂದಲೇ ನಮಸ್ಕರಿಸುವೆವು. ತಂದೆಯೇ, ಈ ಪಾಪಿ ಭರತ ಶತ್ರುಘ್ನರ ಅಪರಾಧಗಳನ್ನು ಮನ್ನಿಸು ಮನ್ನಿಸು ತಂದೆ, ಮನ್ನಿಸು. ಅಮ್ಮ, ತಂದೆಯವರ ಈ ಅಘಾತವಾದ ಮರಣಕ್ಕೆ ಕಾರಣವೇನು ತಾಯಿ? ನಾನೇ ಕುಮಾರ, ನಾನೇ ಕಾರಣ. ತಂದೆಯವರ ಮರಣಕ್ಕೆ ನೀನು ಕಾರಣಳೆ. ಅದು ಹೇಗೆ ತಾಯಿ? ಕುಮಾರ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವಿಷಯವನ್ನು ನಾನು ಕೇಳಲ್ಪಟ್ಟಿದ್ದೆ. ಆ ವರಗಳನ್ನು ಈಗ ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿಯಮ್ಮ? 1ನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರೋ ಪಟ್ಟಾಭಿಷೇಕ ನಿಲ್ಲಬೇಕು. ಆ ಅಮ್ಮ. ಪಟ್ಟಾಭಿಷೇಕ ನಿನಗಾಗಬೇಕೆಂದು ಕೇಳಿಕೊಂಡೆನು. ಇನ್ನು 2ನೇ ವರ? ರಾಮಚಂದ್ರನು ಜಟಾವಲ್ಕಲ ಧಾರಿಯಾಗಿ ನಾರು ಮುಡಿಯನ್ನುಟ್ಟು ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗುವಂತೆ ತಂದೆಯ ಮಾತನ್ನು ನೆರವೇರಿಸುವುದಕ್ಕಾಗಿ ರಾಮ, ಲಕ್ಷ್ಮಣ, ಸೀತೆ ಸಮೇತರಾಗಿ ವನವಾಸಕ್ಕೆ ಹೋದರು. ಅದೇ ವ್ಯಸನದಲ್ಲಿ ನಿನ್ನ ತಂದೆಯವರು ಕೊನೆಯ ಸೆರೆಹಿಡಿದರು. ಕುಮಾರ, ಯಾರು ಮಾತನಾಡುತ್ತಿರುವಳು? ನನ್ನ ತಾಯಿಯಾದ ಕೈಕೆಯೇ? ಸಂದೇಹವೇ? ಈ ಅಯೋಧ್ಯೆಯನ್ನು ಸತ್ಯ ಧರ್ಮದಿಂದ ಪರಿಪಾಲಿಸುತ್ತಿದ್ದ ದಶರಥ ಚಕ್ರವರ್ತಿಯ ಧರ್ಮಪತ್ನಿಯೇ? ಅನುಮಾನವೇ? ಇಲ್ಲ, ಇಲ್ಲ,
ಇದ್ಯಾವುದೋ ಪಿಚಾತಿಯ ಪ್ರತಿರೂಪವೇ ಇರಬೇಕು. ಕುಮಾರ, ಅಮ್ಮ, ಆಕಾಶದಲ್ಲಿ ಕೋಟಿ ಕೋಟಿ ನಕ್ಷತ್ರಗಳ ಮಧ್ಯೆ ಮಿನುಗುವ ಹುಣ್ಣಿಮೆಯ ಚಂದ್ರನಂತೆ ನಿನ್ನ ಮುಖ ಕಮಲದಲ್ಲಿ ರಾರಾಸಿದ್ದ ಸಿಂಧೂರ ತಿಲಕವನ್ನು ನೇರದಿಂದ ಕೈಯಾರ ಅಳಿಸಿ ಹಾಕಿದೆಯಾ ಜನನಿ? ಅಳಿಸಿ ಹಾಕಿದೆಯಾ? ಮುತ್ತೈದೆಯ ಮುಂಗೈಯಲ್ಲಿ ಸದಾ ಮಂಗಳಕರ ಶಬ್ದಗಳನ್ನು ಮಾಡುತ್ತಿದ್ದ ಹೀಲಿಲ್ಲ ಕೈ ಬಳೆಗಳನ್ನು ನೀಲಲಿಲ್ಲ ಕೈಯಾರ ಕೆಚ್ಚಿ ಹಾಕಿದೆಯಾ ಜನನಿ? ಕೆಚ್ಚಿ ಹಾಕಿದಿ. ಸದಾ ಈ ಅಯೋಧ್ಯೆಯಲ್ಲಿ ರಾಜಲಕ್ಷ್ಮಿಯಂತೆ ಬೆಳಗುತ್ತಿದ್ದ ಈ ನಿನ್ನ ಮುತ್ತೈದ ತಲವನ್ನು ನೀನದಿಂದ ಕೈಯಾರೊಳಿಸಿ ಹಾಕಿದೆಯಾ ಜನನಿ? ಕೈಯಾರೊಳಿಸಿ ಹಾಕಿದೆ. ಕುಮಾರ, ಕುಮಾರ್, ಹೋಗಲಿ ಬಿಡುಕಂದ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ನಾನಿಷ್ಟೆಲ್ಲ ಮಾಡಿದ ನಿನ್ನ ಒಟ್ಟಿಗಲೆ ನನ್ನ ಮಾತನ್ನು ಕೇಳಿ ಪಟ್ಟಾಭಿಷಿಕ್ತನಾಗಿ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡು ಕುಮಾರ. ಅಯ್ಯೋ ಕುಲಘಾತಕಿ, ನಾನು ನಿನ್ನ ಉದರದಲ್ಲಿ ಜನಿಸುವುದಕ್ಕಿಂತಲೂ ನೀನು ಬಂಜೆಯಾಗಿ ಉಳಿದಿದ್ದರೆ ಇಂದು ಈ ಜಗತ್ತು ಅಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದಿಂದ ಕಲ್ಯಾಣಮಯವಾಗುತ್ತಿತ್ತು. ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ, ಪುತ್ರನನ್ನು ಪರದೇಶಿಯನ್ನಾಗಿಸಿ, ಅನ್ಯಾಯದಿಂದ ಅಯೋಧ್ಯ ಸೌಭಾಗ್ಯವನ್ನು ರಸಾತಲೆಗೆ ತುಳಿದು ಸವತಿಯ ಮಸ್ತರವೆಂಬ ದುರಾಸೆಯ ಮರುಭೂಮಿಯಲ್ಲಿ ವಂಶನಾಶವೆಂಬ ತಳಹದಿಯನ್ನು ಹಾಕಿ ದಶರಥ ಚಕ್ರವರ್ತಿಯ ಮೃತದೇಹವನ್ನು ಕಂಬದಂತೆ ನಿಲ್ಲಿಸಿ ಅಸೂಹೆ, ಅಸಹನೆ, ಅಸಭ್ಯತೆ ಎಂಬ ತಲೆಗಳನ್ನು ಹರಡಿ ಭ್ರಾತೃದ್ರೋಹವೆಂಬ ಸಿಂಹಾಸನ ಮೇಲೆ ನನ್ನನ್ನು ಕುಳ್ಳಿರಿಸಲು ಯತ್ನಿಸಿದ ಪಾಪಿಯಂಗಿಸೆ. ನಿನ್ನಂತ ರಾಕ್ಷಸ ಸ್ತ್ರೀಯರನ್ನು ಹಾಗೆ ಬಿಡುವುದಾದರೆ ನಮ್ಮ ಅಯೋಧ್ಯೆಯಲ್ಲಿರುವ ಅದೆಷ್ಟೋ ಮಹಿಳೆಯರು ನಿನ್ನ ಗುಣವನ್ನೇ ಅನುಸರಿಸಿ ವಂಶನಾಶ ಮಾಡುವುದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ ಈ ನೀಚಳನ್ನು ಈ ನನ್ನ ಕಡ್ಗಕ್ಕೆ ತಡೆ ಮಾತೆಯ ಕೊಲ್ವರೆ ಮಾನಿತನೆ ಮಾತೆಯ ಕೊಲ್ವರೆ ಮಾನಿತನೆ ನೀತಿವಂತನು ನೀನು ಭ್ರಾಂತನಾದೆ ಏಕೆ ನೀತಿವಂತನು ನೀನು ಭ್ರಾಂತನಾದೆ ಏಕೆ ಮಾತೆಯ ಕೊಲ್ವರೆ ಮಾನಿತನೆ ಅಣ್ಣ ಇನ ವಂಶ ಭೂಪನ ಮನಹರಿತವಳ ಇನ ವಂಶ ಭೂಪನ ಮನಹರಿತವಳ ಇನ ವಂಶ ಭೂಪನ ಮನಹರಿತವಳ ವಂಶ ಭೂಪನ ಮನಹರಿದವಳ ಕುಲನಾಥ ಮಾಡಿ ಘನ ಕಾರ್ಯ ಗೈದವಳ ಕುಲನಾಥ ಮಾಡಿ ಘನ ಕಾರ್ಯ ಗೈದವಳ ಅಣ್ಣ ಕುಲನಾಥ ಮಾಡಿ ಘನ ಕಾರ್ಯ ಗೈದವಳ ಕುಲನಾಥ ಮಾಡಿ ಘನ ಕಾರ್ಯ ಗೈದವಳ ಮಾತೆಯ ಕೊಲ್ವರೆ ಮಾನಿತನೆ
ನೀತಿವಂತನು ನೀನು ಭ್ರಾಂತನದೇ ಏಕೆ ನೀತಿವಂತನು ನೀನು ಭ್ರಾಂತನದೇ ಏಕೆ ಮಾತೆಯ ಕುಲ್ವರೆ ಮಾನಿದನೆ 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 ಅಣ್ಣ ಮಾತೃವಧೆಯು ಮಹಾಪಾಪಕರವಲ್ಲವೇ? ಆದ್ದರಿಂದ ನೀನು ಶಾಂತನಾಗು ಅಣ್ಣ, ಶಾಂತನಾಗು. ನಿಜ ಸಹೋದರ, ನಿಜ. ವಿವೇಕಿಯು ಸದ್ಗುಣವಂತನಾದ ನೀನು ನನ್ನನ್ನು ಅಜ್ಞಾನದಿಂದ ಎಚ್ಚರಿಸಿದೆ. ತಂದೆಯ ಮರಣವನ್ನು, ಅಣ್ಣನ ವನವಾಸದ ವಿಷಯವನ್ನು ಕೇಳಿ ನಾನು ಬುದ್ಧಿಹೀನನಾಗಿ ಈ ಕೃತ್ಯವನ್ನು ಮಾಡುತ್ತಿದ್ದನು. ಈ ಪಾಪಿಯನ್ನು ಕೊಂದರೆ ಈ ನನ್ನ ಪವಿತ್ರವಾದ ಖಡ್ಗವು ಅಪವಿತ್ರವಾಗುವುದು. ದೀಪವಿಲ್ಲದ ಮಂದಿರದಂತೆ ಅಣ್ಣ ಶ್ರೀರಾಮಚಂದ್ರನಿಲ್ಲದ ಈ ದುಃಖಾನ್ಮಾಯವಾದ ಅರಮನೆಯಲ್ಲಿ ನಾನು ಹೇಗೆ ಜೀವಿಸಲಿ? ರಾಮನಿಲ್ಲದ ಅರಮನೆ ರವಿಲ್ಲದ ಆಕಾಶ ತೆರದಿ ಶ್ರೀ ರಾಮನಿಲ್ಲದ ಅರಮನೆ ರವಿಲ್ಲದ ಆಕಾಶ ತೆರದಿ ಲಕ್ಷ್ಮಣಂ ತೆರಳಲ್ ಅವಳ ಕ್ಷಣವಿದು ರಾಮ ಮೋದಿ ಸೀತೆಯ ನಗಲಿ ಭಾಗ್ಯಹೀನರಾದೆವು ನಾವು. ಅವರ ನಗಲಿದ ಯೋಧೆ ಅಡವಿಯಲ್ದಾಯ್ದೆ. ಪ್ರೇಮ ಮೂರ್ತಿಗಳಾದ ರಾಮ ದಶರಥರಂ ಮಗಲಿ ಪ್ರೇಮ ಮೂರ್ತಿಗಳಾದ ರಾಮ ದಶರಥರಂ ಮಗಲಿ ರಾಮ ದಶರಥ ರಗಲಿದಯೋ ಕಡವಿಯಂತ ಪ್ರೇಮ ಮೂರ್ತಿಗಳಾದ ರಾಮ ದಶರಥರಂ ಮಗಲಿ ಭರತನಿರ್ಧಕಟ ನಿರ್ಭಾಗ್ಯ ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಪಾಪಿ ಭರತನ ಪಾಲ್ಗೆ ಬರಿದ ರಾಮ ರಾಮಚಂದ್ರ ಕಣ್ಣ ಕಣ್ಣ ಭರತ ಮಗನೇ, ಹುಚ್ಚುಬಾಯಿ. ಏನಂದೆ ಮಗನೇ? ಕುಮಾರ ಭರತ ಎಂದು ಕರೆಯಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ಎಲ್ಲ ಮಾತೃ ಎಂಬ ಮೃತ್ಯುವೇ, ನೀನು ಪತಿದ್ರೋಹಿ, ಪುತ್ರದ್ರೋಹಿ, ಬಂಧುದ್ರೋಹಿ. ಹೀಗಿರುವಾಗ ಮುಖವನ್ನು ನಾನು ನೋಡುವುದೇ ಅಥವಾ ಮಾತನಾಡಿಸಬಹುದೇ? ಈಗ ಕೇಳು, ಗಮನವಿಟ್ಟು ಕೇಳು. ಹಿಂದಿನಿಂದ ನೀನು ನನಗೆ ತಾಯಿಯೂ ಅಲ್ಲ, ಕುಮಾರ ನಾನು ನಿನಗೆ ಮಗನೂ ಅಲ್ಲ. ಭರತ, ನಡೆ ಸಹೋದರ. ಕುಮಾರ, ಮಗು.
ಎಲ್ಲಿರುವೆ ರಾಘವ ಕಾನನ ಮಧ್ಯದೆ ಎಲ್ಲಿರುವೆ ರಾಘವ ಕಾನನ ಮಧ್ಯದೆ ಅಲೆಯದಲ್ಲಿ ದೂರ ಅಡವಿಯೊಳಿಂದೋ ಅಲೆದಲ್ಲಿ ದೂರ ಅಡವಿಯೊಳಿಂದೋ ಬಳಲು ತಲಿರುವೆ ಉದರು ಸನ ಕಾಣದೆ ಬಳಲುತ್ತಾ ಇರುವೆವು ದರುಶನ ಕಾಣದೆ ಬಳಲುತ್ತಲಿರುವೆವು ದರುಶನ ಕಾಣದೆ ಎಲ್ಲಿರುವೆ ರಾಘವ ಕಾನನ ಮಧ್ಯದೆ ಎಲ್ಲಿರುವೆ ರಾಮಚಂದ್ರ ಶತ್ರುಘ್ನ, ಅಣ್ಣ ಕಾಡಿಂದ ಕಾಡಿಗೂ ಅಲೆದರು ಅಣ್ಣ ಶ್ರೀರಾಮನ ಚಂದ್ರನ ದರ್ಶನವೇ ಆಗಲಿಲ್ಲ. ಅಣ್ಣನನ್ನು ಹುಡುಕದೆ ನಾವು ಅಯೋಧ್ಯೆಗೆ ಹೋಗುವಂತಿಲ್ಲ. ಈಗೇನು ಮಾಡುವುದು ಸಹೋದರ? ಅಣ್ಣ ಮುಂದಿಟ್ಟೆ ಹೆಜ್ಜೆಯನ್ನು ಹಿಂತೆಗೆಯುವುದು ಬೇಡ. ಅದೆಷ್ಟೇ ಕಷ್ಟವಾದರೂ ಸರಿ, ಅಣ್ಣ ಶ್ರೀರಾಮಚಂದ್ರನನ್ನು ಹುಡುಕಿ ಅರಮನೆಗೆ ಕರೆದುಕೊಂಡು ಹೋಗಲೇಬೇಕು. ಆತನ ಪ್ರತಿಯಾಗಿ ಆತನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಆತನ ಪ್ರತಿಯಾಗಿ ನಾವೇ ವನವಾಸಕ್ಕೆ ಹೋಗೋಣ. ನಡೆ ಅಣ್ಣ. ನಡೆ ಸಹೋದರ. ಸಹೋದರ ಅಣ್ಣ ಅಲ್ಲಿ ನೋಡು, ಅಲ್ಲಿ ಕಾಣುವುದು ಅಂಬಿಗರ ತಾಣವಲ್ಲವೇ? ಹೌದು ಅಣ್ಣ. ಅದು ಶೃಂಗಬೇರಿ ಪುರವಲ್ಲವೇ? ಹೌದು ಅಣ್ಣ. ಅದು ಅಂಬಿಗರ ತಾಣ. ಅಲ್ಲಿ ಹೋಗಿ ವಿಚಾರಿಸಿದರೆ ಅಣ್ಣನ ಸುಳಿವು ಸಿಕ್ಕರೂ ಸಿಗಬಹುದು. ನಡೆ ಸಹೋದರ. ಆಗಲಿ, ನಡೆ ಅಣ್ಣ. ರಾಮ ಪರಂದಾಮ ದಸರಾತ ರಾಮ ರಾಮ ಪರಂದಾಮ ದಸರಾತ ರಾಮ ಅಸುರ ರಾಮ ಸದಾ ರಾಮ ನಾಮ ವಸುರ ರಾಮ ಸದಾ ರಾಮ ನಾಮ ವಸುರ ರಾಮ ಸದಾ ರಾಮ ನಾಮ ವಸುರ ರಾಮ ಸದಾ ರಾಮ ನಾಮ ರಾಮ ಪರಮ ರಾಮ ಪರಮ ಪಾವನ ರಾಮ ಶ್ರೀರಾಮ ಪಾಹಿ ರಾಮ ಪರಂದಾಮ ರಾಮ ಸೀತಾ ಮನೋನಾಥ ಚಿತ ಪಾರಿಜಾತ ಸೀತಾ ಮನೋನಾಥ ಚಿತ ಪಾರಿಜಾತ ಮಾತಾ ಸುನೀತ ರಘುವಂಶ ಖ್ಯಾತ ಮಾತಾ ಸುನೀತ ರಘುವಂಶ ಖ್ಯಾತ ಮಾತಾ ಸುನೀತ ರಘುವಂಶ ಖ್ಯಾತ ಮಾತಾ ಸುನೀತ ರಘುವಂಶ ಖ್ಯಾತ ರಾಮ ಪರಮ
ಪರಮ ಪಾವನಿಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ಅನಂತರ ಮುಂದಕ್ಕೆ ಹೋಗೋಣ. ಆಗಲಿ ಹೆಣ್ಣು. ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾತರಂಗೆ ಪರಮ ಪಾವನೆ ಕರುಣಾತರಂಗೆ ಸುರನರ ಸೇವಿತೆ ವರಗಂಗೆ ಅರಣ ಸಿರದಿಂದ ನೀನರಿದೆ ಅಮ್ಮ ಅಮ್ಮ ಅರಣ ಸಿರದಿಂದ ನೀನರಿದೆ ದರೆಯನ್ನು ಧರಿಸಲು ಆಗಮಿಸಿ ಬಂದೆ ಅರಣ ಸಿರದಿಂದ ನೀನರಿದೆ ದರೆಯನ್ನು ಧರಿಸಲು ಆಗಮಿಸಿ ಬಂದೆ ಪರಮ ಪಾವನೆ ಎಂದೆನಿಸಿ ದರೆಯನ್ನೆಲ್ಲ ಉದ್ಧರಿಸಿದೆ ತಾಯೇ ಪರಮ ಪಾವನೆ ಎಂದೆನಿಸಿ ದರೆಯನ್ನೆಲ್ಲ ಉದ್ಧರಿಸಿದೆ ತಾಯೆ ಪರಮ ಪಾವನೆ ಎಂದೆನಿಸಿ ದರೆಯನ್ನೆಲ್ಲ ಉದ್ಧರಿಸಿದೆ ತಾಯೆ ಪರಮ ಪಾವನೆ ಎಂದೆನಿಸಿ ದರೆಯನ್ನೆಲ್ಲ ಉದ್ಧರಿಸಿದೆ ತಾಯೆ ನಿರುಪಮ ಚರಿತಳೆ ನಿನ್ನನು ಅನುದಿನ ನಿರುಪಮ ಚರಿತಳೆ ನಿನ್ನನು ಅನುದಿನ ನಿರುಪಮ ಚರಿತಳೆ ನಿನ್ನನು ಅನುದಿನ ನಿರುಪಮ ಚರಿತಳೆ ನಿನ್ನನು ಅನುದಿನ ನಿರಂತರವು ಸ್ಮರಿಸುವೆನು ಅನುನಯದಿ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಕರಂಗೆ ಪರಮ ಪಾವನೆ ಕರುಣಾಕರಂಗೆ ಸುರನರ ಸೇವಿತೆ ವರಗಂಗೆ 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 ರಾಮ ಸದ್ಗುಣ ವಿರಾಮ ರಾಮ ಸದ್ಗುಣ ವಿರಾಮ ರಮ್ಯತಾರಕ ನಾಮ जानकी समेत रम्यलोक पावना राम ಯಾರೋ ನನ್ನನ್ನು ಧ್ಯಾನಿಸುತ್ತಿದೆಯಲ್ಲ. ಓ ನಿಷಧಾಧಿಪತಿ ಆದ ಗುಹನ್ ಬರಲಿ, ಬಹಳ ಸಂತೋಷ. ನಿನ್ನಯ ನಾಮ ರಘುರಾಮ ನಿನ್ನಯ ನಾಮ ರಘುರಾಮ ಪಾವನ ಚರಿತ
ಸಕಲ ಸವಾಲು ಹೋದಾಗ ಲಲಿತ ಕಲಾ ಸವಾಲು ಹೋದಾಗ ಸುಂದರ ಶ್ರೀಹರ ಪಾವಿದೋರ ಸುಂದರ ಶ್ರೀಧರ ಸಾಕ್ಷಾತ್ಕಾರ ಮಾಡದಿರಂತರ ನಿನ್ನಯ ದಾನ ಮಾಡದಿರಂತರ ನಿನ್ನಯ ಧ್ಯಾನ ನೀನೇ ಸಕಲ ಪಾಪವಿದೂರ ನೀನೇ ಸಕಲ ಪಾಪವಿದೂರ ನಿನ್ನಯ ನಾಮ ಹೇ ರಘುರಾಮ ಪಾವನ ಚರಿತ ಪರಂದಾಮ 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 ರಾಮಚಂದ್ರ ಪ್ರಭು ನಮಸ್ಕರಿಸುವೆನು. ಗುಹನೇ ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವೆಲ್ಲವೂ ಕ್ಷೇಮವೇ? ರಾಮಚಂದ್ರ ಪ್ರಭು ನಾವೆಲ್ಲರೂ ಕ್ಷೇಮ. ತಮಗೆ ಒದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನನಗೆ ಸಹಿಸಲಾರದಷ್ಟು ವ್ಯಥೆ ಉಂಟಾಗಿರುವುದು. ಆದ್ದರಿಂದ ತಮ್ಮ 14 ವರ್ಷದ ವನವಾಸವನ್ನು ನಮ್ಮ ಶೃಂಗಬೇರಿಪುರದಲ್ಲಿಯೇ ಕಳೆಯುತ್ತಾ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು ಪರಮಾತ್ಮ. ಗುಹನೇ, ನಿನ್ನ ಪ್ರೀತಿ ಭಕ್ತಿಗೆ ನಾನು ಮನಸೋತಿರುವೆನು. ನಾನು ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷ ಅರಣ್ಯವಾಸಕ್ಕೆ ಬಂದಿರುವುದರಿಂದ ನನ್ನ 14 ವರ್ಷ ಅರಣ್ಯವಾಸವು ಮುಗಿಯುವವರೆಗೂ ನಾನು ಪುರಪ್ರವೇಶ ಮಾಡುವಂತಿಲ್ಲ. ಇದು ನನ್ನ ನಿಬಂಧನೆ. ಒಂದು ವೇಳೆ ನೀನು ನನಗೆ ಉಪಕಾರ ಮಾಡುವುದೇ ಹಾಗಿದ್ದರೆ ಈ ಗಂಗಾ ನದಿಯಿಂದ ನಮ್ಮನ್ನು ಆಚೆಗೆ ದಾಟಿಸು, ನಿನಗೆ ಪುಣ್ಯ ಬರುತ್ತದೆ. ರಾಮಚಂದ್ರ ಪ್ರಭು, ಭವಸಾಗರವನ್ನೇ ದಾಟಿಸುವ ನಿಮ್ಮನ್ನು ಈ ಸಣ್ಣ ನದಿಯನ್ನು ದಾಟಿಸುವ ಯೋಗ ನನಗೆ ಒದಗಿತ್ತಲ್ಲ, ನಾನೇ ಧನ್ಯನು. ಬನ್ನಿ ಪ್ರಭು, ಹಿಂದೆ ತಾವು ಮಿಥಿಲಾ ನಗರಕ್ಕೆ ಹೋಗುವಾಗ ತಮ್ಮ ಪಾದ ಸ್ಪರ್ಶಕ್ಕೆ ಒಂದು ಕಲ್ಲು ಎಣ್ಣಾಯ್ತೆಂದು ಕೇಳಿರುವೆನು. ಆದ್ದರಿಂದ ನನ್ನ ದೋಣಿಯಲ್ಲಿ ಸಣ್ಣ ಪುಟ್ಟ ಕಲ್ಲುಗಳು ಸಾವಿರಾರಿರುವವು. ತಮ್ಮ ಪಾದ ಸ್ಪರ್ಶಕ್ಕೆ ಅವೆಲ್ಲವೂ ಎಣ್ಣಾದರೆ ಈ ಬಡವನ ಗತಿ ಏನು ದೇವಾ? ಮೊದಲು ನಿಮ್ಮ ಪಾದವನ್ನು ತೊಳೆಯುವೆನು, ನಂತರ ದೋಣಿಯನ್ನು ಹತ್ತಬೇಕು. ಗುಹನೇ, ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನೀನು ನನ್ನ ಪಾದವನ್ನು ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಬಯಕೆ. ನಿನ್ನ ಇಷ್ಟಾರ್ಥವು ಸಿದ್ಧಿಸಲಿ.
ಒಟ್ಟಿಗೆ ಮಾಡು. ಶ್ರೀ ಪಾದವನು ನಾ ಪೂಜಿಸಿ ರಘುರಾಮನ ಪೂಜಿಸಿ ಧನ್ಯನಾದೆನು ನಾ. ಜನಕರ ಜನ ಜಾ ಮಾತನ ಜನಕರ ಜನ ಜಾ ಮಾತನ ಜನಕೀಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಕಂಡು ಧನ್ಯನಾದೆನ. ಕಂಡು ಧನ್ಯನಾದೆನ. ಜನಕರ ಜನ ಜಾ ಮಾತನ ಜನಕೀಯ ರಮಣನ ಅಪ ಕಳೆವ ಪರಂದಾಮನ ಶ್ರೀರಾಮನ ಪಾಪ ಕಳೆವ ಪರಂದಾಮನ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಕಂಡು ಧನ್ಯನಾದೆನ. ಜನಕರ ಜನ ಜಾ ಮಾತನ ಜನಕೀಯ ರಮಣನ ಜನಕೀಯ ರಮಣನ ಜನಕೀಯ ರಮಣನ ಬನ್ನಿ ಪ್ರಭು, ನಾವೆಯೂ ಸಿದ್ಧವಾಗಿರುವುದು. ಆಗಲಿ. ಇಂದಾನೆಗೆ ಧನ್ಯನಾದೆ ಇಂದಾನೆಗೆ ಧನ್ಯನಾದೆ ರಾಮ. ಇಂದಾನೆಗೆ ಧನ್ಯನಾದೆ ಇಂದಾನೆಗೆ ಧನ್ಯನಾದೆ ರಾಮ. ಭವ ರಾ ಭವಸಾಗರ ದಾಟಿಸುವ ಭವರೋಗವ ನೀಗಿಸುವ ಭವಸಾಗರ ದಾಟಿಸುವ ಭವರೋಗವ ನೀಗಿಸುವ ಬಹುದೂರ ರಘುರಾಮನ
ಬಹುದೂರ ರಘುರಾಮನ ವರದಿ ನದಿಯ ದಾಟಿಸುವೆ ಬರದಿ ನದಿಯ ದಾಟಿಸುವೆ ಇಂದಾನೆಗೆ ಧನ್ಯನಾದೆ ಇಂದಾನೆಗೆ ಧನ್ಯನಾದೆ ರಾಮ 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 ನೋಡಿ ವನದಂದವ ಸೀತಾ ನೋಡಿ ವನದಂದವ ನೋಡಿ ವನದಂದವ ಸೀತಾ ನೋಡಿ ವನದಂದವ ಸೀತಾ ನೋಡಿ ವನದಂದವ ನೋಡಿ ವನದಂದವ ಸೀತಾ ನೋಡಿ ವನದಂದವ ಸೀತಾ ಪರಿಮಳವಾದಿರುವ ತರತರದ ಪುಷ್ಪವ ಪರಿಮಳವಾದಿರುವ ತರತರದ ಪುಷ್ಪವ ಮರುಗ ಮಲ್ಲಿಗೆ ಜಾಜಿ ಸುರಬೀತೆ ಬಂದಿಗೆ ಸೀತಾ ಮರುಗ ಮಲ್ಲಿಗೆ ಜಾಜಿ ಸುರಬೀತೆ ಬಂದಿಗೆ ಮರುಗ ಮಲ್ಲಿಗೆ ಜಾಜಿ ಸುರಬೀತೆ ಬಂದಿಗೆ ಮನಕ್ಕೆ ಬಹಳ ಮುದವ ಕೊಡುವ ಸೀತಾ ಮನಕ್ಕೆ ಬಹಳ ಮುದವ ಕೊಡುವ 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 ತರತರದ ಪುಷ್ಪಗಳು ಒಳಗಿರಲು ನುಡಗಿ ವನದಂದವ ಸೀತಾ ನುಡಗಿ ವನದಂದವ ನೋಡೈ ವನದಂದವ ಸೀತಾ ನುಡಗಿ ವನದಂದವ ಸೀತಾ ಕೋಗಿಲ ರಾಮಗಳ ಮೀರಿ ಮೆರೆಯುವ ದುಂಬಿಗಳ ಕೋಗಿಲ ರಾಮಗಳ ಮೀರಿ ಮೆರೆಯುವ ದುಂಬಿಗಳ ಆರಿ ಮೂಡುತ್ತಿಯ ಅರಿನಗಳ ಮೀರಿ ಮೆರೆಯುವ ಸೊಬಗಿ ಕಂಗಳ ಸೀತಾ ಆರಿ ಮೂಡುತ್ತಿಯ ಅರಿನಗಳ ಮೀರಿ ಮೆರೆಯುವ ಸೊಬಗಿ ಕಂಗಳ ಮನಕ್ಕೆ ಬಹಳ ಮುದವ ಕೊಡುವ ಮನಕ್ಕೆ ಬಹಳ ಮುದವ ಕೊಡುವ ಸೀತಾ ಮನಕ್ಕೆ ಬಹಳ ಮುದವ ಕೊಡುವ ಮನಕ್ಕೆ ಬಹಳ ಮುದವ ಕೊಡುವ ಮನಕ್ಕೆ ಬಹಳ ಮುದವ ಕೊಡು ಮನಕ್ಕೆ ಬಹಳ ಮುದವ ಕೊಡುವ ಮನಕ್ಕೆ ಬಹಳ ಮುದವ ಕೊಡು ತರತರದ ಪುಷ್ಪಗಳು ಮೊಳಗಿರಲು ನುಡಗಿ ವನದಂದವ ಸೀತಾ ನುಡಗಿ ವನದಂದವ ನುಡಗಿ ವನದಂದವ ಸೀತಾ ನುಡಗಿ ವನದಂದವ ನುಡಗಿ ವನದಂದವ
ಶುಭ ದಿನ ಹೊಸತನವನು ನಾ ಕಂಡೇ ನಾ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ ಆಶಾ ಜೀವನ ಶುಭ ದಿನ ನಲಿವೆ ಒಲವೇ ನಲಿವೆ ಒಲವೇ ಹೊಸತನದಲ್ಲಿನ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ ಆಶಾ ಜೀವನ ಶುಭ ದಿನ ಅರಳಿ ನಿಂತ ಕುಸುಮ ಕೆಂದಾವರಿ ನಗುತ್ತಿದೆ ಅರಳಿ ನಿಂತ ಕುಸುಮ ಕೆಂದಾವರಿ ನಗುತ್ತಿದೆ ಮೃಂಗ ಸಂಗದ ಸಂಗ ಸುಖದಲ್ಲಿ ಮೃಂಗ ಸಂಗದ ಸಂಗ ಸುಖದಲ್ಲಿ ತನ್ನಿತ ಮರೆತಿದೆ ಪ್ರಾಣೇಶ್ವರ ಹೊಸತನ ಬಯಸಿದೆ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ ಆಶಾ ಜೀವನ ಶುಭ ದಿನ ಸ್ವಾಮಿ ಮಧುರ ನಿಮ್ಮ ಗಾನ ನನ್ನ ಮನವನ್ನು ತಣಿಸಿದೆ ಅಲ್ಲವೇ ಮಧುರ ನಿಮ್ಮ ಗಾನ ನನ್ನ ಮನವನ್ನು ತಣಿಸಿದೆ ಮೃಂಗ ಸಂಗದ ಸಂಗ ಸುಖದಲ್ಲಿ ಮೃಂಗ ಸಂಗದ ಸಂಗ ಸುಖದಲ್ಲಿ ತನ್ನಿತ ಮರೆತಿದೆ ಪ್ರಾಣೇಶ್ವರ ಜಾನಕಿ ಆಹಾ ಹೊಸತನ ಬಯಸಿದೆ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ ಆಶಾ ಜೀವನ ಶುಭ ದಿನ ನಲಿವೆ ಒಲವೇ ನಲಿವೆ ಒಲವೇ ಹೊಸತನದಲ್ಲಿನ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ ಆಶಾ ಜೀವನ ಶುಭ ದಿನ ಸೀತಾ ಸ್ವಾಮಿ ಲಕ್ಷ್ಮಣ ಅಣ್ಣ ಅಣ್ಣ ಹತ್ತ ನೋಡು ಕೆಂದೋಳಿಯು ಎದ್ದು ನಭೋಮಂಡಲವನ್ನೇ ಮುತ್ತುತ್ತಿರುವುದು ಕುರುಗಗಳ ಕುರಪಟದಿಂದ ಎದ್ದ ಕೆಂದೂಳನ್ನು ನೋಡಿದರೆ ಯಾರೋ ರಾಜಪುತ್ರರು ಯುದ್ಧಕ್ಕಾಗಿ ಬಂದಂತೆ ಕಾಣುತ್ತಿರುವುದು ಹೋಗಿ ನೋಡಿಕೊಂಡು ಬಾ ಲಕ್ಷ್ಮಣ. ಆಗಲಿ ಅಣ್ಣ. ಏಳು ಅಣ್ಣ ಏಳು, ಧನುರ್ಬಾಣವನ್ನು ತೆಗೆದುಕೋ, ಹತ್ತಿಗೆಯನ್ನು ಗುಹೆಯಲ್ಲಿ ಇರುವಂತೆ ಹೇಳು. ಏನು ಲಕ್ಷ್ಮಣ, ಅಂತಹ ಪ್ರಸಂಗವು ಈಗ ಏನು ಒದಗಿದೆ? ಕೂಡುತ್ತ ಸೈನ್ಯದಿ ಭರತನು ಬರುವನು, ನಿರುತಲೆಯನಗೆ ಹಾಗೆಯೇನೋ ಅಣ್ಣ. ಹೌದರಾ?
ಕೂಡುತ್ತ ಸೈನ್ಯದಿ ಭರತನು ಬರುವನು ನೀರು ತಲೆಯನಗೆ ಹಾಗೆಯನು ಎಮ್ಮಯ ಸಾವಿಗೆ ತಮ್ಮನು ಬರುವನು ಎಮ್ಮಯ ಸಾವಿಗೆ ತಮ್ಮನು ಬರುವನು ಅಮ್ಮನು ಮುರಿವೆನು ಈಗಲೇ ಅಮ್ಮನು ಮುರಿವೆನು ಈಗಲೇ ಅಮ್ಮನು ಮುರಿವೆನು ಈಗಲೇ. ಅಣ್ಣ ಲಕ್ಷ್ಮಣ, ಬೇರೆ ಯಾರೂ ಅಲ್ಲಣ್ಣ, ದಾಯಾದಿಗಳ ಮಾತ್ಸರ್ಯದಿಂದ ಆ ಭರತ ಶತ್ರುಘ್ನರು ಸೈನ್ಯ ಸಮೇತರಾಗಿ ಹಿತ್ತಲೇ ಬರ್ತಿರೋರು. ನನಗೀಗಲೇ ಅಪ್ಪಣೆಯನ್ನು ಕೊಡು, ಅವರನ್ನು ಈಗಲೇ ನಾನು ಧ್ವಂಸ ಮಾಡುತ್ತೇನೆ. ಲಕ್ಷ್ಮಣ ಶಾಂತನಾಗು. ಭರತನ ಹೃದಯ ಶ್ರೀಮಂತಿಕೆಯನ್ನು ನೀನು ಅರಿಯೆ. ಆತನು ನಮ್ಮ ನಾಶಕ್ಕಾಗಿ ಬರ್ತಿರೋನು ಅಥವಾ ಕ್ಷಮಾ ಯಾಚನೆಗಾಗಿ ಬರ್ತಿರೋನು ತಿಳಿದು ನೋಡೋಣ. ಶಾಂತನಾಗು ಲಕ್ಷ್ಮಣ. ಆಗಲಿ ಅಣ್ಣ. ಅಣ್ಣ 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 ಭರತ ಶತ್ರುಘ್ನರೇ, ಅಣ್ಣ. ನಿಮಗೆ ಮಂಗಳವಾಗಲಿ. ಭರತ, ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ಹಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದೆ. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಗಳನ್ನು ಕೇಳಲು ನನ್ನ ಮನಸ್ಸು ಆತುರುತ್ತಿರುವುದು. ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುವೆನು. ಹೇಳುವೆಯೇ ಭರತ? ಹೇಳುವೆನು, ಕೇಳುವನಾಗುವಣ್ಣ. ನಮಗೆ ಹಕಾರ ಮುಕಾರ ಮಕಾರಗಳ ರಸಪಾನ ಮಾಡಿಸಿ ಸಪ್ತ ಋಷಿಗಳಲ್ಲಿಯೇ ಶ್ರೇಷ್ಠನೆನಿಸಿಕೊಂಡ ಗುರು ವಸಿಷ್ಠ ಮಹರ್ಷಿರು ಕ್ಷೇಮದಿಂದಿರುವರೇ ಭರತ? ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರು ಅಣ್ಣ. ಸಚಿವರಲ್ಲಿ ಶ್ರೇಷ್ಠನಾದ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರೇ ಭರತ? ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರು ಅಣ್ಣ. ಪತಿಯ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತ ಒಂದು ಮಾತನ್ನು ಹಾಡದೆ ಮೌನವಾಗಿ ಕಳುಹಿಸಿಕೊಟ್ಟ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ಮಾತೆಯು ಕ್ಷೇಮದಿಂದಿರುವರೇ ಭರತ? ಸುಮಿತ್ರಾ ಮಾತೆಯು ಕ್ಷೇಮದಿಂದಿರುವರು ಅಣ್ಣ. ನವಮಾಸಗಳ ಕಾಲ ಒತ್ತು ಹೆತ್ತು ತುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿ ಕೊಡಲಾರದ ಸಂಕಟದಲ್ಲಿ ನಮ್ಮನ್ನು ಬೀಳ್ಕೊಟ್ಟ ನಮ್ಮ ಪೂಜ್ಯ ಜನನಿ ಕೌಶಲ್ಯ ಮಾತೆಯು ಕ್ಷೇಮದಿಂದಿರುವರೇ ಭರತ? ಕೌಸಲ್ಯ ಮಾತೆಯು ಕ್ಷೇಮದಿಂದಿರುವರು ಅಣ್ಣ. ಈ ಶ್ರೀರಾಮನಿಗೆ ಆ ರಾಮವಾಸನ್ನು ಕಲ್ಪಿಸಿಕೊಟ್ಟ ನಿನ್ನ ಜನನಿ ಅಂದರೆ ನನ್ನ ಚಿಕ್ಕಮ್ಮ ಕೈಕಾಮಾತೆಯು ಕ್ಷೇಮದಿಂದಿರುವರೇ ಭರತ? ಆಹಾ, ಅವಳ ಕ್ಷೇಮಕ್ಕೆ ಕೊರತೆ ಇರಣ್ಣ. ಶಾಂತನಾಗು ಭರತ. ಹೀಗ ಹೇಳು, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೆಚ್ಚೆದೆಯ 4 ಸುಪುತ್ರರನ್ನು ಪಡೆದು ಕಟುವಾಂಗ ಎಂಬ ಚಕ್ರವರ್ತಿಯು ಪುಷ್ಪರಥ ಎಂಬ 40 ನಾಮ ಪಡೆದು ದೇವಾಸುರರ ಯುದ್ಧದ ಕಾಲದಲ್ಲಿ 10 ದಿಕ್ಕುಗಳಲ್ಲಿಯೂ ಒಬ್ಬನೇ ರಥಿಕನಾಗಿ ಹೋರಾಡಿ ಯುದ್ಧದಲ್ಲಿ ಜಯವನ್ನು ಹೊಂದಿ ದೇವಾನುದೇವತೆಗಳಿಂದ ದಶರಥ ಎಂಬ ಬಿರುದಾಂಕಿತವನ್ನು ಪಡೆದ ನಮ್ಮ ಪೂಜ್ಯ ಜನಕನು ಕ್ಷೇಮದಿಂದಿರುವರೇ ಭರತ? ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಏನು ಭರತ? ಹಾಗೆಂದರೇನು ಭರತ? ಅಣ್ಣ, ನೀವು ವನವಾಸಕ್ಕೆ ಹೊರಟ ಕೂಡಲೇ ಜನಕನು ಸ್ವರ್ಗಸ್ಥರಾದರಣ್ಣ, ಸ್ವರ್ಗಸ್ಥರಾದರು. ಜನಕ! ದಶ ದಿಗಂತದಿ ಧೈರ್ಯದಿ ರಥವ ನಡೆಸುತ್ತೇ ದಶರಥ ಗೀತ ನಿಶ್ಚಿತ ನ್ಯಾಯದನ್ನುವುದು ನಿರಲು ಪುತ್ರರೇ ನಿಜ ಚತುರ್ಭುಜಗಳಂತಿರ್ಪ ಪುತ್ರರೇ ನಿಜ ಚತುರ್ಭುಜಗಳಂತಿರ್ಪ ಹೊರಡೆ ಇಲ್ಲದೆ ಸೇರಿದೆಯ ಪರಲೋಕ
ಜನಕ ಅಣ್ಣ ಸಾಂತನಾಗೋಣ. ಜನಕ ಕಠಿಣವಾದ ಸಿಡಿಲು ಬಡಿ ತಂದೆ ಪರಲೋಕ ಸೇರಿದರೆ ಪಾಪಿ ವಿಧಿ ತಂದೆ ಪರಲೋಕ ಸೇರಿದರೆ ಪರಲೋಕ ಪರಲೋಕ ಸೇರಿದರೆ ಪರಲೋಕ ಸೇರಿದರೆ ಜನಕ ಶಾಂತನಾಗೋಣ ಶಾಂತನಾಗು. ನಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ನಮ್ಮ ನಗಲಿ ಪರಲೋಕ ವಾಸಿಯಾದಿಯ ತಂದೆ. ತಂದೆಯೇ, ನಿಮ್ಮ ಅಂತಿಮ ಕಾಲದಲ್ಲಿ ನಿಮ್ಮ ಬಳಿಯಲ್ಲಿದ್ದು ನಿಮ್ಮ ಸೇವೆಯನ್ನು ಮಾಡುವ ಭಾಗ್ಯವು ಈ ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ? ಅಯ್ಯೋ ಅಯ್ಯೋ, ನಾವೆಂತಹ ನಿರ್ಭಾಗ್ಯಶಾಲಿಗಳು, ನಾವೆಂತಹ ನಿರ್ಭಾಗ್ಯಶಾಲಿಗಳು. ಭರತ, ಅಣ್ಣ ನೀನೇ ಪುಣ್ಯಶಾಲಿಯಪ್ಪ. ಜನಕನ ಮರಣ ಕಾಲದಲ್ಲಿ ಅವರ ಬಳಿಯಲ್ಲಿದ್ದು ಅವರ ಸೇವೆ ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವೆ. ನೀನೇ ಪುಣ್ಯಶಾಲಿಯಪ್ಪ. ಇಲ್ಲವಣ್ಣ, ಆ ಪುಣ್ಯವು ನಮಗೂ ಲಭಿಸಲಿಲ್ಲವಂತಾಯ್ತಣ್ಣ, ನಮಗೂ ಲಭಿಸಲಿಲ್ಲ. ಏನು ಭರತ? ತಂದೆಯವರ ಮರಣ ಕಾಲದಲ್ಲಿ ನಾವು ಸಹ ಅವರ ಬಳಿಯಲ್ಲಿ ಇರಲಿಲ್ಲವಣ್ಣ, ಇರಲಿಲ್ಲ. ಏನು ಹೇಳಿದೆ ಭರತ? ಜನಕನ ಮರಣ ಕಾಲದಲ್ಲಿ ನೀವು ಸಹ ಅವರ ಬಳಿಯಲ್ಲಿ ಇರಲಿಲ್ಲವೇ? ಅಯ್ಯೋ, ನಿಮ್ಮ ಅಂತಿಮ ಕಾಲದಲ್ಲಿ ನಿಮ್ಮ ಬಳಿಯಲ್ಲಿದ್ದು ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲಿಲ್ಲ, ಯಾರೊಬ್ಬರೂ ಬಿಡಲಿಲ್ಲವೇ? ಅಯ್ಯೋ, ನಾವೆಂತಹ ನಿರ್ಭಾಗ್ಯಶಾಲಿಗಳು, ನಾವೆಂತಹ ನಿರ್ಭಾಗ್ಯಶಾಲಿಗಳು. ಭರತ, ನಡೆದುದು ಹೋದದ್ದಕ್ಕೆ ಚಿಂತಿಸಿ ಫಲವಿಲ್ಲ. ಹೋಗು ತಮ್ಮ, ಮಾತೆಯ ಆಜ್ಞೆ ಪ್ರಕಾರ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯವನ್ನು ಪರಿಪಾಲನೆ ಮಾಡು. ಹೋಗು ಭರತ. ಅಣ್ಣ, ನೀನಿಲ್ಲದ ಅರಮನೆಯಲ್ಲಿ ನಾನು ಒಂದು ಹರಗಳಿಗೆಯೂ ಸಹ ಇರಲಾರೆನು. ನೀನು ಅರಮನೆಗೆ ಬಂದು ಪಟ್ಟಾಭಿಷಕ್ತನಾಗಿ ನಮ್ಮೆಲ್ಲರಿಗೂ ಆನಂದವನ್ನು ಉಂಟು ಮಾಡಲೇಬೇಕು. ಭರತ, ಮಾತೆಯ ಆಜ್ಞೆ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ಅರಣ್ಯವಾಸ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿರುವೆನು. ನೀನು ಸಹ ನಿನ್ನ ಕರ್ತವ್ಯದಲ್ಲಿ ನಿರತನಾಗು. ಅದು ಅಲ್ಲದೆ ನಿನ್ನ ಭಾಗ್ಯಕ್ಕೆ ಬಂದ ಪಟ್ಟಾಭಿಷೇಕವನ್ನು ನಾನು ಹೇರುವುದೇ ಆಗಿದ್ದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗುವುದಿಲ್ಲವೇ ಭರತ? ಅಣ್ಣ, ಸಂತೋಷವಾಗಿ ನಾನೇ ಬಿಟ್ಟು ಕೊಡುತ್ತಿರುವಾಗ ದತ್ತಾಪಾರ ದೋಷ ಎಲ್ಲಿಂದ ಬರುವುದಣ್ಣ? ಭರತ, ನೀನು ಏನೇ ಹೇಳಿದರೂ ಇದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ, ಕಡೆಯದಾಗಿ ನನ್ನದೊಂದು ಮಾತನ್ನು ನೆರವೇರಿಸಬೇಕೆಂದು ಬೇಡಿಕೊಳ್ಳುವೆನು. ಅದೇನೆಂದು ಕೇಳು ಭರತ, ಅಣ್ಣ, ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ. ನೀನಿಲ್ಲದ ಅರಮನೆಯಲ್ಲಿ ನಾವು ಸಹ ಇರಲಾರೆವು. ನೀನು ಅನುಗ್ರಹಿಸಿ ಈ ಪಾದುಕೆಗಳನ್ನು ಕೊಡುವುದಾದರೆ ಇವುಗಳನ್ನು ತೆಗೆದುಕೊಂಡು ಹೋಗಿ
ನಂದಿ ಗ್ರಾಮದಲ್ಲಿ ಇರಿಸಿ ಅವುಗಳಿಗೆ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ನಾನು ರಾಜ್ಯವಾಳುತ್ತೇನೆ. 14 ವರ್ಷ ವನವಾಸ ಮುಗಿದ ಮಾರನೇ ದಿವಸವೇ ನೀವು ನನಗೆ ದರ್ಶನವನ್ನು ನೀಡಬೇಕು. ಇಲ್ಲವಾದಲ್ಲಿ ಅಂದೆಯೇ ನಾನು ಅಗ್ನಿ ಪ್ರವೇಶ ಮಾಡಿಕೊಳ್ಳುವೆನು. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಭರತ, ದುಡುಕಬೇಡ. ನನ್ನ 14 ವರ್ಷ ಮುಗಿದ ಮಾರನೇ ದಿನವೇ ನಿನಗೆ ದರ್ಶನ ಭಾಗ್ಯವನ್ನು ಕೊಡುವೆನು. ತೆಗೆದುಕೋ ಈ ಪಾದಕಿಗಳನ್ನು. ತನ್ನೊಡಲ ತಾಪವಂ ತಡೆದಿನಿತೋ ತವಕದಿ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ಜಪತ ಪರಮ ಜಪತಪ ಪುಣ್ಯ ಪಾದಾರ್ಚನೆ ಮಾಡಿದ ಪರಮ ಜಪ ತಪ ಪುಣ್ಯ ಪಾದಾರ್ಚನೆ ಮಾಡಿದ ಮುನಿ ಜನರಿಗೆ ಭಾಗ್ಯವಿಲ್ಲ. ಸಹಜದಂ ಶ್ರೀರಾಮ ಸಹಜರಾಗಿ ಜನಿಸಿ ಸಹಜದಂ ಶ್ರೀರಾಮ ಸಹಜರಾಗಿ ಜನಿಸಿ ಸಹಕರಿಸಿದ ಮಗಿ ಭಾಗ್ಯವಿಲ್ಲ. ಕಾಡು ಮರವಂ ಕಡೆದು ಕಾಲಿನಿಂತುಳಿದು ಪಾಡು ಪಡುತ್ತಿದ್ದರೋ ನಾಡಿ ತೊಡೆದನವ ಕೈಗೊಂಡು ರಾಜಿಸುವ ಜೋಡಿಗೊದಗಿದ ಪುಣ್ಯ ನಮಗಿಲ್ಲ, ಅವರಿಗಿಲ್ಲ. ಜಯದಿ ಪವನ ಪರಂಧಾಮ ಶ್ರೀರಾಮ ಪವನ ಪರಂಧಾಮ ಶ್ರೀರಾಮ ದಿನವಂಶ ಸೋಮ ರವಿಕುಲ ರಾಮ ದಿನವಂಶ ಸೋಮ ರವಿಕುಲ ರಾಮ ಭಕ್ತರ ಪಾಲಿಪ ಜನನಿಧಿ ಸೋಮ ಭಕ್ತರ ಪಾಲಿಪ ಜನನಿಧಿ ಸೋಮ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಸೀತಾರಾಮ ಸೀತಾರಾಮ ಪವನ ಪರಂಧಾಮ ಶ್ರೀರಾಮ ಶ್ರೀರಾಮ ಶ್ರೀರಾಮ
ಲಕ್ಷ್ಮಣ ಅಣ್ಣ. ಈಗ ನೋಡಿದೆಯ ಭರತನ ಭ್ರಾತೃ ವಾತ್ಸಲ್ಯವನ್ನ. ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾದ ಕಾರಣ ಪುರಜನರು ಬಂದು ಆಗಿಂದಾಗೆ ನಮ್ಮನ್ನು ಕಾಡಿಸುವರು. ಆದ ಕಾರಣ ದಂಡಕಾರಣ್ಯದ ಕಡೆಗೆ ಪ್ರಯಾಣ ನಡೆಸೋಣ. ಆಗಲಿ ಅಣ್ಣ.